ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಅನ್ನೋದು ಏನಿದೆ ಅದು ಎಲ್ಲದು, ಅದರ ಪರಂಪರೆ ಇರಬಹುದು, ಪೂಜೆ ಪುನಸ್ಕಾರ ನಡೆಸೋದಿರಬಹುದು, ಅಥವಾ ನಮ್ಮ ತೀರ್ಥಕ್ಷೇತ್ರಗಳೇ ಇರಬಹುದು, ಅಲ್ಲಿ ನದಿ ಅನ್ನೋದಕ್ಕೆ ಬಹಳ ಪ್ರಾಮುಖ್ಯತೆ. ತೀರ್ಥಕ್ಷೇತ್ರ ಅಂತಾನೆ ಕರಿತೀವಿ. ಎಲ್ಲಿ ನದಿ ಅನ್ನೋದು ಹರಿಯತ್ತೆ ಅಲ್ಲಿ ನಾಗರಿಕತೆ ಅನ್ನೋದು ಬೆಳೆಯುತ್ತೆ. ಅದರಲ್ಲೂ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಹುಟ್ಟಾಗಿಂದ ಸಾಯೋವರೆಗೂ ಒಂದು ನದಿಗೆ ನಮ್ಮನ್ನ ಯಾರು 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಆಮೇಲೆ ಜೀವನ ಪೂರ್ತಿ ಪೋಷಣೆಯನ್ನ ಮಾಡ್ತಾಳೆ, ತಾಯಿ ಅಂತ ಕರಿತೀವಿ. ಅಂಥ ಒಂದು ಪೊಸಿಷನ್ಗೆ ಗಂಗೆಯನ್ನ ಕರಿತೀವಿ, ಗಂಗಾ ಮಾತೆ ಅಂತ. ಇವಾಗ ಏನ್ ಮಹಾಕುಂಭಮೇಳ ಅನ್ನೋದು ನಡೀತಾ ಇದೆ ಅಲ್ಲ, ಅದರಿಂದ ಹಿಡಿದು ಗಂಗೆಯಲ್ಲಿ ಸ್ನಾನ ಮಾಡೋದು ಅದೆಷ್ಟೋ ಜನ್ಮಗಳ ಪಾಪವನ್ನ ತೊಳೆಯುತ್ತೆ, ಗೊತ್ತಿಲ್ಲದೆ ಮಾಡಿರೋದು, ಬೇಕು ಅಂತ ಮಾಡಿರೋದಲ್ಲ. ನೆಕ್ಸ್ಟ್ ನಮಗೆ ಮೋಕ್ಷವನ್ನ ಕರುಣಿಸ್ತಾಳೆ. ಆದ್ರೆ ಇಂಥ ಗಂಗಾ ಮಾತೆಯನ್ನ ನಾವು ಪವಿತ್ರಳು ಅಂತ ಕರಿತೀವಿ, ನಮ್ಮ ನಾಗರಿಕತೆಯ ಸಂಕೇತ ಅಂತ ಹೇಳ್ತೀವಿ. ಸಾಯೋ ಒಂದು ಕ್ಷಣ ಮೊದಲು ಗಂಗಾಜಲ ಬಾಯಿ ಬಿಟ್ಟರೆ ಮಾತ್ರ ಅವರಿಗೆ ಮುಕ್ತಿ ಸಿಗತ್ತೆ ಅನ್ನೋದನ್ನ ನಂಬ್ತೀವಿ. ಪ್ರತಿಯೊಂದು ರಿಚುವಲ್ಸ್ ಅನ್ನೋದು ಗಂಗೆಯ ಮೇಲೆ ನಿಂತಿದೆ, ಆಕೆಯ ಪಾವಿತ್ರತೆ ಅನ್ನೋದ್ರ ಮೇಲೆ ನಿಂತಿದೆ. ಅಲ್ಲಿ ಕೆಲವು ವರ್ಷಗಳ ಹಿಂದೆ ವಾರಣಾಸಿಯಲ್ಲಿ ಏನ್ ಹೆಣ ತೇಲ್ ಬಿಡ್ತಾ ಇದ್ರು, ಅಂಥ ಕಲುಷಿತ ನೀರನ್ನು ಕೂಡ ನಾವು ಇವತ್ತಿಗೂ ಪವಿತ್ರ ಅಂತ ಕರಿತೀವಿ. ಇದಕ್ಕೇನಾದ್ರೂ ಸೈಂಟಿಫಿಕಲಿ ಸೆನ್ಸ್ ಇದೆಯಾ? ಜೊತೆಗೆ ನಮ್ಮ ಎಲ್ಲಾ ರಿಚುವಲ್ಸ್, ಹಿಂದೂ ಧರ್ಮ ಅನ್ನೋದಕ್ಕೆ, ಸನಾತನ ಸಂಸ್ಕೃತಿ ಅನ್ನೋದಕ್ಕೆ ಗಂಗಾ ಮಾತೆ ಅನ್ನೋದು ಒಂದು ಸಾಕ್ಷಿಯನ್ನ ಹೇಳಿದ ಹಾಗೆ. ಹರಪ್ಪ ಮೊಹೆಂಜಾದಾರೋ ಸಿವಿಲೈಸೇಷನ್ ನಿಂದ ಹಿಡಿದು ಗಂಗೆ ಅನ್ನೋದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ, ಯಾಕೆ ಗಂಗೆಯನ್ನ ನಾವು ತಾಯಿಗೆ ಪೂಜೆ ಮಾಡ್ತೀವಿ? ಅವಳಿಲ್ಲದೆ ನಾಗರಿಕತೆ ಇಲ್ಲ, ಅವಳಿಲ್ಲದೆ ಹಿಂದೂ ಸನಾತನ ಸಂಸ್ಕೃತಿ ಅನ್ನೋದಕ್ಕೆ ಅಸ್ತಿತ್ವನೇ ಇಲ್ಲ. ವೈ ಗಂಗೆ ಅಂತ ಆಲೋಚನೆ ಮಾಡಿದ್ದೀರಾ? ಇವತ್ತಿನ ಈ ಸನಾತನ ಕಥನದ ಎಪಿಸೋಡ್ ನಲ್ಲಿ ಮಹಾಕುಂಭಮೇಳ ಅನ್ನೋದು ಏನ್ ನಡೀತಾ ಇದೆ, ಅದರ ಹಿಂದಿನ 2 ಎಪಿಸೋಡ್ ಅನ್ನೋದಕ್ಕೆ ವೆರಿ ಮಚ್ ರಿಲೆವೆಂಟ್. ಈ ಒಂದು ಎಪಿಸೋಡ್, ಈ 3 ಎಪಿಸೋಡ್ ಅಂದ್ರೆ ಕಳೆದ 3 ವಾರದ ಎಪಿಸೋಡ್ ಅನ್ನ ಸೇರಿಸಿ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿರ್ತೀನಿ. ನೀವು ದಯವಿಟ್ಟು ಆ ಪ್ಲೇ ಲಿಸ್ಟ್ ಅನ್ನ ಮತ್ತೊಮ್ಮೆ ಕುತ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಕೇವಲ ನಮ್ಮ ಹಿಂದೂ ಸಂಸ್ಕೃತಿ, ನಾಗರಿಕತೆ ಮತ್ತೊಂದು ಮರದೊಂದು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಗಂಗೆಯನ್ನ ಪವಿತ್ರಳು, ಪರಮ ಪಾವನಳು ಅಂತ ಕರೆಯೋದಿಲ್ಲ. ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಜೊತೆಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಗಂಗೆಯ ಹುಟ್ಟಿನ ಬಗ್ಗೆ ವೆರಿ ಬ್ಯೂಟಿಫುಲ್ ಸ್ಟೋರೀಸ್ ಇದೆ. ಅಂಡ್ ಈ ಗಂಗೆಯ ಪುರಾಣದ ಕಥೆಯನ್ನ ನಾವು ನಮ್ಮ ಪ್ರಾಕ್ಟಿಕಲ್ ಲೈಫ್ಗೆ ಹೇಗೆ ಇಂಟರ್ಪ್ರೀಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಗಂಗಾ ಮಾತೆಯ ಹುಟ್ಟಿನ ಬಗ್ಗೆ ಅಥವಾ ಅವಳು ಭೂಮಿಗೆ ಹೆಂಗ್ ಬಂದ್ಲು ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ವೆರಿ ಪಾಪ್ಯುಲರ್. ಇವತ್ತಿಗೂ ಆ ಸ್ಟೋರಿ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಯಾರೂ ಇಲ್ಲ, ಭಗೀರಥನ ಸ್ಟೋರಿ. ಆದ್ರೆ ಅದಕ್ಕಿಂತ ಹಿಂದೆ, ಭಗೀರಥನ ಸ್ಟೋರಿಗಿಂತ ಹಿಂದೆ ಗಂಗಾ ಮಾತೆ ಅಥವಾ ಗಂಗಾ ನದಿ ಅಥವಾ ಗಂಗಾ ಅನ್ನೋ ಒಂದು ಪರ್ಸಾನಿಫಿಕೇಶನ್ ಹುಟ್ಟಿದ ಹೆಂಗೆ, ಅದರ ಅಸ್ತಿತ್ವ ಆಗಿದ್ ಹೇಗೆ ಅಂತಂದ್ರೆ, ಅದು ಈ ವಿಷ್ಣುವಿನ ದಶಾವತಾರ ಬರುತ್ತಲ್ವಾ, ಅದರಲ್ಲಿ ವಾಮನಾವತಾರದ ಕಥೆ ಅನ್ನೋದು ಏನ್ ಬರುತ್ತೆ ಅಲ್ಲಿಗೆ ಹೋಗಿ ಮುಟ್ಟತ್ತೆ. ಏನ್ ಕಥೆ ಬ್ರೀಫ್ ಆಗಿ ಹೇಳ್ತೀನಿ, ಬಿಕಾಸ್ ಇನ್ನೂ 2 ಸ್ಟೋರಿ ಇದೆ. ಯಾವಾಗ ಬಲಿ ಚಕ್ರವರ್ತಿ ಅತ್ಯಂತ ಬಲಿಷ್ಠ ಆಗಿರ್ತಾನೆ, ಇಂದ್ರನಿಗೂ ಮೀರಿರುವಂತಹ ಸಂಪತ್ತಿರುತ್ತೆ, ಅವನ ಸಾಮರ್ಥ್ಯ ಅನ್ನೋದು ಇದೆಲ್ಲವನ್ನ ನೋಡಿ ಬಲಿ ಚಕ್ರವರ್ತಿ ಇಂದ್ರಲೋಕವನ್ನ ಕೂಡ ಕಬ್ಜಾ ಮಾಡ್ತಾನೆ ಅನ್ನೋದು ಯಾವಾಗ ಪಾಪ್ಯುಲರ್ ಆಗ್ತಾ ಇರುತ್ತೆ ಈ ದೇವ ಬಳಗದಲ್ಲಿ, ಅದೇ ಸಂದರ್ಭದಲ್ಲಿ ಬಲಿ ಚಕ್ರವರ್ತಿ ಒಂದು ದೊಡ್ಡ ಯಾಗವನ್ನ ಹಮ್ಮಿಕೊಂಡಿರ್ತಾನೆ. ಆದ್ರೆ ಒಂದು ಇಲ್ಲಿ ಪ್ರಮಾದ ಅಂತಂದ್ರೆ, ಬಲಿ ಚಕ್ರವರ್ತಿಗೆ ದಾನ ಕೊಡೋ ಮನಸ್ಸು ಅದೆಷ್ಟೇ ದೊಡ್ಡದಿದ್ರೂ ಕೂಡ ಒಂದು ಸಣ್ಣ ಅಹಂಕಾರ ಇರುತ್ತೆ. ನಾನು ಎಲ್ರಿಗೂ ದಾನ ಕೊಡ್ತೀನಿ, ನನ್ನ ರಾಜ್ಯಕ್ಕೆ ಕಾಲಿಟ್ಟವರಿಗೆ ನಾನು ಯಾವತ್ತಿಗೂ ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ ಅನ್ನೋ ಒಂದು ಸಣ್ಣ ಅಹಂ ಅನ್ನೋದು ಒಳಗಡೆ ಇರುತ್ತೆ. ಅದೇ ಅವನ ದುಸ್ಥಿತಿಗೆ ಕೂಡ ಕಾರಣ ಆಗುತ್ತೆ. ಯಾವಾಗ ಅವನು ವಾಮನ ಆಗಿ ಒಬ್ಬ ಬಂದು ನನ್ಗೆ 3 ಅಡಿ ಇಡುವಷ್ಟು ಜಾಗ ಕೊಡು ಸಾಕು, ಮತ್ತೇನ್ ಬೇಡ ಅಂತ ಹೇಳ್ತಾನೆ, ಬಲಿ ಚಕ್ರವರ್ತಿಗೆ ವಿಚಿತ್ರ ಅನ್ಸಿ ಹಂಗೆ ನಗು ಬರುತ್ತೆ. ಇಷ್ಟು ಸಣ್ಣ ಹುಡುಗ 3 ಅಡಿ ಏನ್ ಜಾಗ ಕೇಳ್ತಿದ್ದಾನೆ ಇವನು ಅಂತ ಹೇಳಿ, ಆಯ್ತಪ್ಪ ತಗೋ ಅಂತ ಹೇಳಿದಾಗ, ಮುಂದೆ ನಿಮ್ಗೆ ಗೊತ್ತಿದೆ ವಾಮನ ಅವತಾರದಲ್ಲಿ ಇರುವಂತಹ ಮಹಾವಿಷ್ಣು 3 ಲೋಕವನ್ನ ಆವರಿಸುವ ಹಾಗೆ ಅವನ ಪಾದಗಳನ್ನ, ಅವನ ಮ್ಯಾನಿಫೆಸ್ಟೇಷನ್ ಅನ್ನೋದೇನಿರುತ್ತೆ ಅದನ್ನ ವಿಸ್ತರಣೆ ಮಾಡಿದಾಗ ಕೊನೆಗೆ 3ನೇ ಪಾದ ಇಡೋಕೆ ಜಾಗನೇ ಇರೋದಿಲ್ಲ. ಆದ್ರೆ ಬಲಿ ಚಕ್ರವರ್ತಿ ಮಾತನ್ನ ಕೊಟ್ಟಿದ್ದಾನೆ, ಮಾತಿಗೆ ನಡ್ಕೋಬೇಕು ಅಂತ, ನಾನು ತಲೆ ಮೇಲೆ ಇಡು ಅಂತ ಹೇಳಿ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋಗ್ತಾನೆ. ಸೊ ಇಲ್ಲಿ ಯಾವಾಗ ಬಲಿ ಚಕ್ರವರ್ತಿಯಿಂದ ಭೂಮಿಗೆ ವಿಮುಕ್ತಿ ಅನ್ನೋದು ಸಿಗತ್ತೆ, ಆ ಟೈಮಲ್ಲಿ ವಿಷ್ಣುವಿನ ವಾಮನಾವತಾರವನ್ನ ಸ್ವಯಂ ಬ್ರಹ್ಮ
ತನ್ನ ಕಮಂಡಲದಲ್ಲಿ ಇರೋ ನೀರನ್ನ ಹಾಕಿ ಅವನ ಪಾದವನ್ನ ತೊಳಿತಾನೆ. ಆ ಪಾದದಿಂದ ಉತ್ಪತ್ತಿಯಾದಿರೋಳೆ ಗಂಗೆ. ಅಂದ್ರೆ ಬ್ರಹ್ಮನ ಕಮಂಡಲದಿಂದ ವಿಷ್ಣುವಿನ ಪಾದಾರವಿಂದ ಅಂತ ಹೇಳ್ತೀವಲ್ವಾ, ಪಾದ ಕಮಲದಿಂದ ಅವಳು ಉತ್ಪತ್ತಿಯಾದ್ಲು, ಅಂದ್ರೆ ಪಾವನಳಾದ್ಲು. ಅವಳಿಗೊಂದು ರೂಪ ಸಿಕ್ತು, ಅವಳಿಗೆ ಒಂದು ಪರ್ಸಾನಿಫಿಕೇಶನ್ ಸಿಕ್ತು, ಮ್ಯಾನಿಫೆಸ್ಟೇಷನ್ ಸಿಕ್ತು. ಸೊ ಅದಕ್ಕೆ ಅವಳನ್ನ ಕೇವಲ ಗಂಗೆ ಅಂತ ಅಲ್ಲ, ವಿಷ್ಣುಪಾದಿ ಅಂತ ಕರೀತಾರೆ, ಅಥವಾ ಬೃಹಸ್ಪತಿಪದಿ ಅಂತ ಕೂಡ ಆಕೆಯನ್ನ ಆರಾಧನೆ ಮಾಡ್ತೀವಿ. ಸೊ ಹಾಗೆ ಉತ್ಪತ್ತಿಯಾದಂತಹ ಗಂಗೆ ಬ್ರಹ್ಮಲೋಕದಲ್ಲಿ, ಅಥವಾ ಫಾರ್ ದಟ್ ಮ್ಯಾಟರ್ ಸ್ವರ್ಗ ಅಂತ ಅನ್ಕೋಣ, ಅಲ್ಲಿರ್ತಾಳೆ. ಸ್ವರ್ಗದಲ್ಲಿ ಇದ್ದಂತಹ ಗಂಗೆ ಭೂಮಿಗೆ ಹೆಂಗ್ ಬಂದ್ಲು, ಯಾಕೆ ಅವಳು ಬಂದ್ಲು ಅನ್ನೋದು ಭಗೀರಥನ ಸ್ಟೋರಿ. ಇದು ಇನ್ನ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ರಾಮನ ವಂಶ ಅನ್ನೋದು ಏನಿದೆ, ಶ್ರೀರಾಮಚಂದ್ರನ ವಂಶ ಬಂದು ಇಕ್ಷ್ವಾಕು ಅಂತ. ಆ ಒಂದು ವಂಶಾವಳಿಯಲ್ಲಿ ಹುಟ್ಟಿರುವಂತಹ ಸಾಗರ ಅನ್ನೋ ರಾಜ ಭಯಂಕರ ಪವರ್ಫುಲ್ ಇರ್ತಾನೆ. ಅಶ್ವಮೇಧ ಯಾಗವನ್ನ 99 ಬಾರಿ ಮಾಡಿದಾಗ ಅವನ ಅಶ್ವವನ್ನ ಯಾರೂ ಕೂಡ ತಡೆಯೋದಿಲ್ಲ. ಆದ್ರೆ ಅವನ ಸಾಮರ್ಥ್ಯವನ್ನ ನೋಡಿ, ಅವನ ಶ್ರೇಷ್ಠತೆಯನ್ನ ನೋಡಿ, ಅವನ ಪಾಪ್ಯುಲಾರಿಟಿಯನ್ನ ನೋಡಿ ಇಂದ್ರನಿಗೆ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚಾಗತ್ತೆ. ಯಾವಾಗ ಪೃಥ್ವಿ ಲೋಕದಲ್ಲಿ ಯಾವ್ದಾದ್ರೂ ರಾಜ ಬಲಿಷ್ಠ ಆದ ಅಂದ ತಕ್ಷಣ ಅವರ ನೆಕ್ಸ್ಟ್ ಟಾರ್ಗೆಟ್ ಇರೋದೆ ತನ್ನ ಪದವಿಯ ಮೇಲೆ ಅನ್ನೋದು ಇಂದ್ರನ ಸೆಕ್ಯೂರಿಟಿ. ಅಂಡ್ ಇಂದ್ರ ಈಸ್ ಅ ಪೊಸಿಷನ್ ಹೂ ಇಸ್ ಆಲ್ವೇಸ್ ಕನ್ಸರ್ನ್ಡ್ ಅಬೌಟ್ ಹಿಸ್ ಸೆಕ್ಯೂರಿಟಿ. ಸೊ ಅವನೇನ್ ಮಾಡ್ತಾನೆ ಅಂತಂದ್ರೆ 99 ಸತಿ ಇವನಿಗೆ ಯಾರು ಚಾಲೆಂಜ್ ಹಾಕ್ಲಿಲ್ಲ, ಹಿಂಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಭೂಮಿ ಆದ್ಮೇಲೆ ಸ್ವರ್ಗಲೋಕವನ್ನ ಕಬಳಿಸ್ಕೊಳ್ಳೋಕ್ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಆಗಿದ್ರಿಂದ ಬಹಳಷ್ಟು ಸತಿ ಹಾಗೆ ಆಗಿದೆ. ಈ ಬಲಿಚಕ್ರವರ್ತಿಯ ನೆಕ್ಸ್ಟ್ ಪ್ಲಾನ್ ಕೂಡ ಸ್ವರ್ಗಲೋಕನೇ ಆಗಿರುತ್ತೆ, ಅಲ್ಲಿ ಆಕ್ರಮಣ ಕೂಡ ಮಾಡಿರ್ತಾನೆ. ಸೊ ಹಾಗಾಗಿ ಇಂದ್ರ ಏನ್ ಮಾಡ್ತಾನೆ ಅಂತಂದ್ರೆ, ಯಾವಾಗ 100ನೇ ಬಾರಿ ಆ ಅಶ್ವಮೇಧ ಯಾಗದ ಕುದುರೆಯನ್ನ ಬಿಡ್ತಾರೆ, ಅದನ್ನ ಸೈಲೆಂಟ್ ಆಗಿ ಕದ್ಕೊಂಡು ಹೋಗಿ ಕಪಿಲ ಮುನಿ ಅನ್ನೋ ಒಬ್ಬ ಮಹಾನ್ ಋಷಿಯ ಆಶ್ರಮದೊಳಗಡೆ, ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಋಷಿಗೂ ಕೂಡ ಗೊತ್ತಿರೋದಿಲ್ಲ, ಆ ಅಶ್ವಮೇಧ ಯಾಗದ ಕುದುರೆಯನ್ನ ಅಲ್ಲಿ ಹುಗ್ಸಿಡ್ತಾನೆ. ಆವಾಗ ಎಷ್ಟು ದಿನ ಆದ್ರೂ ಕುದುರೆ ವಾಪಸ್ ಬಂದಿಲ್ಲ, ಹಾಗೆ ಯಾರದನ್ನ ತಡೆ ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗದೇ ಇರೋದ್ರಿಂದ ತನ್ನ ಮಕ್ಕಳನ್ನ, 60,000 ಮಕ್ಕಳಿರ್ತಾರೆ ಈ ಸಾಗರನಿಗೆ. ಬಟ್ ಆ 60,000 ಮಕ್ಕಳು ಏನು ಅನ್ನೋದನ್ನ ಇನ್ನೊಂದು ಸಪರೇಟ್ ಎಪಿಸೋಡ್ ಮಾಡ್ತೀನಿ. ತನ್ನ 60,000 ಮಕ್ಕಳನ್ನ ಕರೆದು ಹುಡ್ಕೊಂಡ್ ಬನ್ನಿ, ಕುದುರೆ ಎಲ್ಲಿ ಹೋಯ್ತು, ಯಾರು ಕಟ್ ಹಾಕಿದ್ದಾರೆ ಅಂತ ಹುಡ್ಕೊಂಡ್ ಬನ್ನಿ ಅಂತ ಹೇಳಿದಾಗ, ಕೊನೆಗೆ ಕಪಿಲ ಮುನಿಯ ಆಶ್ರಮದಲ್ಲಿ ಅಶ್ವಮೇಧ ಯಾಗ ಕುದುರೆ ಅನ್ನೋದು ಈ ಸಾಗರನ 60,000 ಮಕ್ಕಳಿಗೆ ಕಾಣಿಸುತ್ತೆ. ಅವ್ರಿಗೆ ಕೋಪ ಬರುತ್ತೆ, ಒಬ್ಬ ಋಷಿಗಿದೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿ. ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅನ್ನೋ ಒಂದು ಮಾತಿರುತ್ತೆ. ಬಟ್ ಇವರಿಗೆ ಅಹಂಕಾರದಲ್ಲಿ ಅದು ಮರ್ತೋಗಿ, ಹೆಂಗ್ ನೀನು ನಮ್ ಕುದುರೆನ ಕಟ್ ಹಾಕದೆ ಹಂಗೆ ಹಿಂಗೆ ಅಂತ ಹೇಳಿ ಯಾವ ಋಷಿ ತಪದಲ್ಲಿ ನಿರತರಾಗಿದ್ರು ಅವ್ರನ್ನ ಎಬ್ಸೋ ಪ್ರಯತ್ನ ಮಾಡಿದಾಗ ಅವರು ಕಣ್ಣು ಬಿಡ್ತಾರೆ. ಬಿಕಾಸ್ ಬಹಳ ವರ್ಷದಿಂದ ಅವರು ತಪಸ್ಸಿನಲ್ಲಿ ಕೂತಿದ್ರಿಂದ ಆ ಎನರ್ಜಿ ಕಾನ್ಸಂಟ್ರೇಷನ್ ಅನ್ನೋದು ಕಣ್ಣಿಂದ ಆಗಿ ಅವ್ರ ಕಣ್ಣು ಬಿಟ್ಟ ತಕ್ಷಣ ಅವರೆಲ್ಲ ಸುಟ್ಟು ಅಲ್ಲಿ ಭಸ್ಮ ಆಗ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಕಪಿಲ ಮುನಿ ತಪಸ್ಸಿಗೆ ಕೂರ್ತಾರೆ. ಅಂದ್ರೆ ಅವರು ಈ ಒಂದು ಪ್ರಪಂಚದ ವ್ಯಾಮೋಹದಿಂದ ವಿಮುಕ್ತರಾಗಿರೋರು. ನೆಕ್ಸ್ಟ್ ಕಳಿಸಿರೋ 60,000 ಮಕ್ಕಳು ವಾಪಸ್ ಬಂದಿಲ್ಲ ರಾಜ್ಯಕ್ಕೆ ಅಂತ ಈ ಸಾಗರ ತನ್ನ ಮೊಮ್ಮಗ ಅಂಶುಮನ್ ಅನ್ನೋ ವ್ಯಕ್ತಿಯನ್ನ ಎಲ್ಲಿದ್ದಾರೆ ತಿಳ್ಕೊಂಡ್ ಬಾ ಅಂತ ಕಳಿಸಿದಾಗ, ಅಂಶುಮನ್ಗೆ ಎಲ್ಲ ಹುಡುಕದ ಮೇಲೆ ಗೊತ್ತಾಗುತ್ತೆ ವಿಷಯ ಹೀಗಿದೆ ಅಂತ. ಅವನು ತನ್ನ ಹಿರಿಕರ ರೀತಿ ಮಾಡೋದಿಲ್ಲ, ಕಪಿಲ ಮುನಿ ಆಶ್ರಮಕ್ಕೆ ಹೋಗಿ ಅವರ ತಪಸ್ಸಿಗೆ ಯಾವುದೇ ಭಂಗವನ್ನ ಉಂಟು ಮಾಡದೆ ಅವ್ರು ಯಾವಾಗ ಹೇಳ್ತಾರೋ ಹೇಳಿ ಅಂತ ಕಾಯ್ತಾನೆ ಪೇಷನ್ಸ್ ಇಂದ. ಅವ್ರು ಯಾವಾಗ ತಪಸ್ಸಿನಿಂದ ಹೊರಗಡೆ ಬರ್ತಾರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ, ಹಿಂಗಾಗಿದೆ, ಗೊತ್ತಿಲ್ಲದೆ ಆಗಿರೋದು, ದಯವಿಟ್ಟು ಇದಕ್ಕೊಂದು ಪರಿಹಾರ ಹೇಳಿ, ಹಾಗೆ ಆ ಅಶ್ವಮೇಧ ಯಾಗದ ಕುದುರೆಯನ್ನ ಕೊಟ್ಟು ಕಳಿಸಿ ನನಗೆ ಅಂತ ತುಂಬಾ ವಿನಯವಾಗಿ ಕೇಳ್ಕೊಂಡಾಗ ಕಪಿಲ ಮುನಿಗೆ ತುಂಬಾ ಖುಷಿ ಆಗತ್ತೆ. ಒಬ್ಬ ರಾಜನಿಗೆ ಕೇವಲ ಶೌರ್ಯ ಮಾತ್ರ ಅಲ್ಲ, ವಿಧೇಯತೆ, ವಿನೇಯತೆ ಅನ್ನೋದು ಕೂಡ ಇರಬೇಕು. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರಿಗೆ ಖುಷಿಯಾಗಿ ಆ ಕುದುರೆಯನ್ನ ಬಿಡೋದ್ರ ಜೊತೆಗೆ ಪರಿಹಾರವನ್ನ ಹೇಳ್ತಾರೆ. ನನ್ನ ಹತ್ರ ಇವಾಗ ವಾಪಸ್ ಅವ್ರಿಗೆ ಜೀವವನ್ನ ಕೊಡೋಕ್ ಸಾಧ್ಯ ಇಲ್ಲ, ಆದ್ರೆ ಅವರಿಗೆ ಯಾವಾಗ ವಿಮುಕ್ತಿ ಸಿಗುತ್ತೆ ಅಂತಂದ್ರೆ, ಯಾಕೆಂದ್ರೆ ಒಬ್ಬ ಋಷಿಯ, ಮಹಾನ್ ಋಷಿಯ ಕೋಪಾಗ್ನಿಯಿಂದ ಸತ್ತೋಗಿರೋರವರು, ಅವರಿಗೆ ಯಾವಾಗ ವಿಮುಕ್ತಿ ಸಿಗತ್ತೆ ಅಂತಂದ್ರೆ ಸ್ವರ್ಗಲೋಕದಲ್ಲಿ ಇರುವಂತಹ ಗಂಗೆ ಇಲ್ಲಿಗೆ ಅವತರಿಸಬೇಕು, ಅವ್ರ ಮೇಲೆ ಹರಿದಾಗ ಅವರ ಪಾಪ ವಿಮೋಚನೆ ಆಗಿ ಮೋಕ್ಷ ಸಿಗುತ್ತೆ ಅಂತ ಒಂದು ಪರಿಹಾರವನ್ನ ಹೇಳ್ತಾರೆ. ಅಂಶುಮನ್ ವಾಪಸ್ ಬಂದು ತನ್ನ ರಾಜ್ಯಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ಅವನ ಮಗ ದಿಲೀಪ, ಅವನು ತನ್ನ ಪೂರ್ವಜರಿಗೆ ಈ ವಿಮುಕ್ತಿಯನ್ನ ಕೊಡಿಸ್ಬೇಕು ಅಂತ ಪಾಪ ತಪಸ್ಸನ್ನ ಮಾಡ್ತಾನೆ. ಬಟ್ ದಿಲೀಪ್ನ ಪೂರ್ಣ ಅವಧಿಯವರೆಗೂ ಅವನಿಗೆ ಪರಿಹಾರ ಕೊಡಿಸೋಕೆ ಆಗೋದಿಲ್ಲ. ನೆಕ್ಸ್ಟ್ ದಿಲೀಪನ ಮಗ ಬಂದು ಭಗೀರಥ. ಈ ಭಗೀರಥ ಅವನ
ಪೂರ್ವಜರು ಏನಾಯ್ತು, ತನ್ನಪ್ಪ ಯಾಕೆ ತಪಸ್ ಮಾಡ್ತಾ ಇದ್ದ, ಈ ರೀತಿ ಅವನಿಗೆ ತನ್ನ ಫ್ಯಾಮಿಲಿಯ ಹಿಸ್ಟ್ರಿ ಗೊತ್ತಿದ್ರಿಂದ ಏನಾದ್ರೂ ಪರವಾಗಿಲ್ಲ, ನಾನು ನನ್ನ ಆನ್ಸೆಸ್ಟರ್ಸ್ ಯಾರಿದ್ದಾರೆ ಅವರಿಗೆ ವಿಮುಕ್ತಿ ಅನ್ನೋದು ಸಿಗ್ಬೇಕು ಅಂತ ಹೇಳಿ ಭಗೀರಥ ತಪಸ್ಸಿಗೆ ಕೂರ್ತಾನೆ. ಅವನ ಕಾಲದಲ್ಲಿ ಬ್ರಹ್ಮನ ಕುರಿತು ತಪಸ್ಸನ್ನ ಆಚರಣೆ ಮಾಡಿದಾಗ ಬ್ರಹ್ಮ ತುಂಬಾ ಪ್ರಸನ್ನನಾಗಿ ಹೇಳ್ತಾನೆ, ಕಳಿಸಕ್ಕೇನು ಪ್ರಾಬ್ಲಮ್ ಇಲ್ಲ, ಗಂಗೆಯನ್ನ ಕಳಿಸ್ಬಹುದು. ಆದ್ರೆ ಗಂಗೆ ಎಂತ ಪವರ್ಫುಲ್ ಎನರ್ಜಿ ಅಂತಂದ್ರೆ ಅವಳ ರಭಸಕ್ಕೆ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಬಹುದು. ಹಾಗಾಗಿ ನೀನು ಶಂಕರನನ್ನ ಕುರಿತು, ಯಾರನ್ನ ನಾವು ವೈರಾಗ್ಯ ಮೂರ್ತಿ ಅಂತ ಕರಿತೀವಿ, ಸರ್ವಶಕ್ತ ಅಂತ ಹೇಳ್ತೀವಿ, ನಿರಾಕಾರ ಅಂತ ಹೇಳ್ತೀವಿ, ಅಂಥ ಒಬ್ಬ ಮಹಾನ್ ಎನರ್ಜಿಯನ್ನ ಕುರಿತು ತಪಸ್ ಮಾಡು, ಅವನೇನಾದ್ರೂ ಪರಿಹಾರ ಕೊಡಬಹುದು ಅಂತ ಹೇಳಿದಾಗ ಮತ್ತೆ ಭಗೀರಥ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡ್ತಾನೆ. ಶಿವ ಪ್ರಸನ್ನನಾಗಿ ತನ್ನ ತಲೆಯನ್ನ ಕೊಟ್ಟು ತನ್ನ ಜಟೆಯಲ್ಲಿ ಅವಳ ರಭಸವನ್ನ ತಡೆಯುವಂತಹ ಶಕ್ತಿ ಇರೋದ್ರಿಂದ ಗಂಗೆ ಭೂಮಿಗೆ ಬರ್ತಾಳೆ ಶಿವನ ಜಟೆಯ ಮೂಲಕ. ಅದಾದ ನಂತರದಿಂದನೇ ಶಿವನನ್ನ ನಾವು ಗಂಗಾಧರ ಅಂತ ಕರಿತೀವಿ. ಬಟ್ ಅಲ್ಲಿಗೆ ಮುಗಿಯೋದಿಲ್ಲ. ಅವಳೆಷ್ಟು ರಭಸದಲ್ಲಿ ಬಂದ್ಲೋ ಆ ರಭಸದಿಂದ ಸ್ವಲ್ಪ ಕಮ್ಮಿಯಾಗಿ ಶಿವನ ಜಟೆಯನ್ನ ದಾಟಿ ಬಂದ್ರೂ ಕೂಡ ಆ ಟರ್ಬುಲೆನ್ಸ್ ಅನ್ನೋದು, ಆ ಎನರ್ಜಿ ಅನ್ನೋದು, ಅಂದ್ರೆ ಏನ್ ಹೇಳ್ತಾರೆ, ಒಂದು ಎನರ್ಜಿ ಕಾನ್ಸಂಟ್ರೇಷನ್ ಆದಾಗ ಅದು ಸ್ಥಿಮಿತದಲ್ಲಿ ಇರೋದಿಲ್ಲ ನೋಡಿ, ಸ್ಟೆಬಿಲಿಟಿ ಇರೋದಿಲ್ಲ. ಆ ರೀತಿಯಲ್ಲಿ ಅವಳು ಹರಿದು ಬರ್ತಾ ಇರ್ಬೇಕಿದ್ರೆ ಒಬ್ಬ ಋಷಿ, ಜನ್ನು ಋಷಿ, ಆ ಜನ್ನು ಋಷಿಯ ಆಶ್ರಮವನ್ನ ನೆಲಸಮ ಮಾಡಿ ತೊಳೆದಾಕ್ಬಿಡ್ತಾಳೆ ಗಂಗೆ. ಆವಾಗ ಋಷಿಗೆ ಕೋಪ ಬರುತ್ತೆ, ಅವಳನ್ನ ಪೂರ್ತಿಯಾಗಿ ಕುಡಿತಾನೆ. ಮತ್ತೆ ಭಗೀರಥನ ಪ್ರಯತ್ನಗಳನ್ನ ನೋಡಿ ಪಾಪ ದೇವ್ರು ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಅಲ್ಲಿಂದ ಇಬ್ಬರನ್ನ ತಪಸ್ ಮಾಡಿ ಗಂಗೆನ ಕರ್ಕೊಂಡು ಬರ್ತಾ ಇದ್ರೆ ಈಗ ಅವಳು ಯಾರ ಹೊಟ್ಟೆ ಒಳಗಿದ್ದಾಳೆ, ಜನ್ನು ಋಷಿ. ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ, ಹಿಂಗಿದೆ, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ, ನನ್ನ ಪೂರ್ವಜರಿಗೆ ವಿಮುಕ್ತಿ ಕೊಡ್ಸೋಕೆ ನಿಮ್ಮಿಂದನೇ ಸಾಧ್ಯ ಅಂತ ಹೇಳಿ ವಿನಯಪೂರ್ವಕವಾಗಿ ಕೇಳ್ಕೊಂಡಾಗ ಕಿವಿಯ ಮೂಲಕ ಗಂಗೆಯನ್ನ ಬಿಡ್ತಾರೆ. ಆವಾಗ ಅವಳು ಶಾಂತವಾಗಿ ಹರಿಯೋಕೆ ಶುರು ಮಾಡ್ತಾಳೆ. ಹಾಗಾಗಿ ಅವಳನ್ನ ಜಾಹ್ನವಿ ಅಂತ ಕರಿತೀವಿ. ಭಗೀರಥನ ಪ್ರಯತ್ನದಿಂದ ಬಂದಿದ್ರಿಂದ ಭಾಗೀರಥಿ ಅನ್ನೋ ಹೆಸರು ಕೂಡ ಅವಳಿಗೆ ಇದೆ. ಇದು ಹೇಗೆ ಗಂಗೆ ಒಂದು ಲೋಕದಿಂದ ಭೂಮಿಗೆ ಬಂದ್ಲು, ಇಲ್ಲಿ ಹರಿಯೋಕ್ ಶುರುವಾದ್ಲು, ಹಾಗೆ ಯಾವತ್ತಿಂದ ಗಂಗೆ ಭೂಮಿಯಲ್ಲಿ ಅಂದ್ರೆ ಹಿಮಾಲಯದ ತಪ್ಪಲಿನಿಂದ ಹರಿದು ಬರ್ತಾಳೆ, ಇಡೀ ನಾರ್ತ್ ಇಂಡಿಯಾದ ಜೀವಾಳ, ನಮ್ಮ ನಾಗರಿಕತೆಯು ಸೇರಿದ ಹಾಗೆ ಇವತ್ತಿನ ಮಟ್ಟಿಗೂ ಕೂಡ ವಾರಣಾಸಿನೇ ಇರಬಹುದು, ಎಲ್ಲಿ ಶಿವನ ಪರ್ಮನೆಂಟ್ ಪ್ಲೇಸ್ ಅಂತ ಹೇಳ್ತೀವಿ. ಆ ನಾಗರಿಕತೆ ಅನ್ನೋದು ಏನಿದೆ, ವಾರಣಾಸಿಯನ್ನ ದಿ ಓಲ್ಡೆಸ್ಟ್ ಸಿಟಿ ಎವರ್ ಸ್ಟಿಲ್ ಲಿವಿಂಗ್ ಅಂತ ಒಂದು ಸಿಟಿಯ ಪ್ರಾಮುಖ್ಯತೆ ಇರೋದು ಅಲ್ಲಿ. ಹರ್ ಹರ್ ಮಹಾದೇವ್ ಅಂತ ಎಷ್ಟು ಸತಿ ಹೇಳ್ತೀವೋ ನಮೋ ಗಂಗೆ ಅಂತ ಕೂಡ ಹೇಳ್ತೀವಿ, ಅಷ್ಟು ಪ್ರಾಮುಖ್ಯತೆ ಇದೆ. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಹುಟ್ಟದಾಗಿಂದ ಸಾಯೋವರೆಗೂ ನಮ್ಗೆ ಗಂಗಾಜಲ ಅನ್ನೋದು ಅತ್ಯಂತ ಪವಿತ್ರ. ಯಾವುದೇ ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಗಂಗಾಜಲ ಇಲ್ಲದೆ ನಡೆಯೋದಿಲ್ಲ. ಈ ಮಟ್ಟಿಗೆ ಸಾಂಸ್ಕೃತಿಕವಾಗಿ ಹಣಕಾಸಿನ ವಿಚಾರವೂ ಸೇರಿದ ಹಾಗೆ ಎಲ್ಲ ಒಂದು ನಮ್ಮ ನರನಾಡಿಯಲ್ಲಿ ಬೆರೆತು ಹೋಗಿ ನಮಗೆ ತಾಯಿ ಅಂತ ಕರೆಸ್ಕೊಂಡು ಈ ಗಂಗಾ ಮಾತೆ. ಇದು ಪುರಾಣದಲ್ಲಿ ಬರುವಂತಹ ಉಲ್ಲೇಖ. ಆದ್ರೆ ನಾನು ಆಗ್ಲೇ ಹೇಳಿದೆ, ಕಾಶಿಯಲ್ಲಿ ಸ್ವಲ್ಪ ವರ್ಷದ ಹಿಂದೆ ಪವಿತ್ರ ಅಂತ ಹೇಳಿ ಆ ತಾಯಿಯ ಮಡಿಲಿಗೆ ಹೋಗೋದು ಅನ್ನೋದು ತುಂಬಾ ಪುಣ್ಯ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಸುಟ್ಟಿರೋ ಹೆಣಗಳನ್ನ ಬಿಸಾಕ್ತಾ ಇದ್ರು. ಆದ್ರೂ ಕೂಡ ಗಂಗೆ ಸೈಂಟಿಫಿಕಲಿ, ನಾಟ್ ಓನ್ಲಿ ನಮ್ಮ ಪುರಾಣದ ಪ್ರಕಾರ ಅಂತ ಮಾತ್ರ ಅಲ್ಲ, ಸೈಂಟಿಫಿಕಲಿ ವೈ ಶಿ ಈಸ್ ದ ಪ್ಯೂರೆಸ್ಟ್ ಅನ್ನೋದಕ್ಕೆ ಲಖನೌನ ಒಂದು ಬೊಟಾನಿಕಲ್ ರಿಸರ್ಚ್ ಸೆಂಟರ್ ನಲ್ಲಿ ಈ ನೀರನ್ನ ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಸೆಲ್ಫ್ ಕ್ಲೆನ್ಸಿಂಗ್ ಕ್ಯಾರೆಕ್ಟರೈಸೇಷನ್ ಅನ್ನೋದು ಗಂಗಾ ನದಿಯಲ್ಲಿ ಇದೆ. ಅವಳನ್ನ ನೀವು ಎಷ್ಟೇ ಅಪವಿತ್ರ ಮಾಡಿದ್ರು, ಎಷ್ಟೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದ್ರು, ಎಷ್ಟೇ ಕಲುಷಿತಗೊಳಿಸಿದ್ರು ಕೂಡ ಅವಳಿಗೆ ಅವಳನ್ನ ಹೆಂಗೆ ಪ್ಯೂರ್ ಮಾಡ್ಕೊಳ್ಬೇಕು ಅನ್ನೋ ಟೆಕ್ನಿಕ್ ಇದೆ. ಬಿಕಾಸ್ ಶಿ ಒರಿಜಿನೇಟ್ಸ್ ಫ್ರಮ್ ದ ಹಿಮಾಲಯಾಸ್, ಎಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಜೀವ ಜಲ ಅಂತ ಏನಕ್ಕೆ ಕರಿತೀವಿ ಅಂತಂದ್ರೆ ಆಕೆಯಲ್ಲಿ ವೆರಿ ರಿಚ್ ಮೆಗ್ನೀಷಿಯಂ, ಸಲ್ಫರ್, ಕ್ಯಾಲ್ಸಿಯಂ, ಸೆಲೇನಿಯಂ ಇಂಥ ಮಿನರಲ್ಸ್ ಇರೋದಕ್ಕೆ ತನ್ನ ನೀರನ್ನ ಅವಳೇ ಸೆಲ್ಫ್ ಕ್ಲೆನ್ಸ್ ಮಾಡ್ಕೊಳ್ಳುವಂತಹ ತಾಕತ್ತನ್ನ ಹೊಂದಿರ್ತಾಳೆ. ಜೊತೆಗೆ ಅಂಡ್ ದಿಸ್ ಇಸ್ ವೆರಿ ಸೈಂಟಿಫಿಕ್, ನಾನೇನು ಸುಮ್ಮನೆ ಏನೋ ಒಂದು ಹೇಳ್ಬಿಡ್ಬೇಕು ಅಂತ ಹೇಳ್ತಾ ಇರೋದಲ್ಲ, ನೀವು ರಿಸರ್ಚ್ ಮಾಡಿದ್ರೆ ಇದೇ ಔಟ್ಕಮ್ ಅನ್ನೋದು ಕೂಡ ಬರುತ್ತೆ. ಬೇರೆ ನೀರಿನ ಸೋರ್ಸ್ ಅನ್ನ ಕಂಪೇರ್ ಮಾಡಿದ್ರೆ 25% ಆಕ್ಸಿಜನ್ ಅನ್ನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ತಾಕತ್ತನ್ನ ಗಂಗಾ ನದಿ ಹೊಂದಿದೆ. ಅಂಡ್ ದಿಸ್ ಇಸ್ ಲೈಕ್ ಅ ಮಿರಾಕಲ್. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅಂದ ತಕ್ಷಣ ನಾನು ಮನ್ಸಿಗೆ ಕಂಡಿದ್ ಮಾಡ್ತೀನಿ, ಹೆಣ ಬಿಸಾಕ್ತೀನಿ, ಹೂ ಬಿಸಾಕ್ತೀನಿ, ನೋ.
ಈ ಪ್ರಪಂಚದಲ್ಲಿ ನಮ್ಗೆ ಏನೇನ್ ರಿಸೋರ್ಸ್ ಅನ್ನೋದಕ್ಕೆ ಆಕ್ಸೆಸ್ ಇದೆ ಅಲ್ಲ, ಪ್ರತಿಯೊಂದು ಪ್ರಾಣಿಗೂ ಇದೆ. ನಾವು ಸರ್ವಶ್ರೇಷ್ಠ ಅಲ್ಲ. ನಮ್ಗೆ ಬ್ರೈನ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದಕ್ಕೆ, ಅಂಡ್ ಬಿಕಾಸ್ ವಿ ಅಸ್ಯೂಮ್ ದಟ್ ವಿ ಆರ್ ದ ಮೋಸ್ಟ್ ಇವಾಲ್ವ್ಡ್ ಸ್ಪೀಶೀಸ್ ಆನ್ ದಿಸ್ ಅರ್ತ್, ನಮಗೆ ಅವ್ರ ಎಲ್ಲರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅವಳು ಸೆಲ್ಫ್ ಕ್ಲೆನ್ಸಿಂಗ್ ಮಾಡ್ಕೊಳ್ತಾಳೆ ಅಂದ ತಕ್ಷಣ ನಾನು ಬೇಕಾಗಿದ್ದು ಬಿಸಾಕ್ತೀನಿ ನೀರಿಗೆ ಅಂತ ಅಲ್ಲ. ಆಕೆಯನ್ನ ಶುದ್ಧವಾಗಿ ನೋಡ್ಕೊಳ್ಳೋದು. ನಿಮ್ ತಾಯಿ ಮೇಲೆ ನೀವು ಕಸ ಹಾಕ್ತೀರಾ? ಅವಾಗ ನಿಮ್ಗೆ ಪವಿತ್ರ ಅಂತ ಕರೆಯಕ್ಕೆ ಇಷ್ಟ ಆಗತ್ತಾ? ಸೊ ಅವಳಿಗೆ ಸೆಲ್ಫ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇದ್ರೂ ಕೂಡ ನಾವೆಷ್ಟು ಕ್ಲೀನ್ ಆಗಿ ನೋಡ್ಕೊಳ್ತೀವಿ ಅದು ನಮ್ಮ ನಾಗರಿಕತೆಯನ್ನ ತೋರಿಸುತ್ತೆ. ಸೊ ಕೇವಲ ಪುರಾಣಗಳಲ್ಲಿ ಮಾತ್ರ ಗಂಗೆ ಪವಿತ್ರ ಅಲ್ಲ, ಸೈಂಟಿಫಿಕಲಿ ಕೂಡ ಆಕೆ ಪಾವಿತ್ರತೆಯನ್ನ ಹೊಂದಿರುವಂತಹ ತಾಯಿ. ನಾವು ಅದಕ್ಕೆ ತಾಯಿ ಅಂತ ಏನಕ್ಕೆ ಕರಿತೀವಿ ಅಂತಂದ್ರೆ, ಅವಳು ತನ್ನ ನೀರಿನ ಮೂಲಕ, ತನ್ನ ನಾಗರಿಕತೆಯ ಮೂಲಕ ಆ ತಟದಲ್ಲಿ ಯಾವಾಗ ಹರಿಯೋದಿರುತ್ತೆ ಅಲ್ಲಿ ಒಂದು ವ್ಯಾಪಾರ ವಹಿವಾಟು ಅನ್ನೋದು ಎಸ್ಟಾಬ್ಲಿಷ್ ಆಗೋದೇ ಹೆಂಗೆ ಅಂತಂದ್ರೆ ಆ ನದಿ ತೀರಗಳಲ್ಲಿ. ಬಿಕಾಸ್ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಹೊರ ರಾಜ್ಯಕ್ಕೂ ಸೇರಿದ ಹಾಗೆ, ಹೊರ ದೇಶಕ್ಕೂ ಸೇರಿದ ಹಾಗೆ ಕನೆಕ್ಟಿವಿಟಿ ಅನ್ನೋದು ವಾಟರ್. ಅದ್ರ ಜೊತೆಗೆ ಇಡೀ ಹ್ಯೂಮನ್ ಬಾಡಿ ಅನ್ನೋದು ಹೈಯೆಸ್ಟ್ ಪರ್ಸೆಂಟೇಜ್ ನೀರಿನಿಂದ ಆಗಿರೋದು. ತತ್ವ ಯಾವುದು ಅಂತಂದ್ರೆ ಜಲತತ್ವ. ಎಲ್ಲಿವರೆಗೂ ಈ ಭೂಮಿ ಮೇಲೆ ನೀರಿರತ್ತೆ ಅಲ್ಲಿವರೆಗೂ ಮಾತ್ರ ಜೀವ ಇರೋಕ್ ಸಾಧ್ಯ. ಅದಕ್ಕೆ ನಾವು ಜೀವ ಜಲ ಅಂತ ಕರಿತೀವಿ. ಸೊ ಈ ಮಹಾಕುಂಭ ಮೇಳದಲ್ಲಿ ಏನ್ ನಾವು ಒಂದು ಮುಳುಗ್ ಹಾಕಿ ಎದ್ದು ಬರ್ತೀವಲ್ವಾ, ಆವಾಗೆಲ್ಲ ನಮಗೆ ನಾವು ಎಲ್ಲಿ ಮುಳುಗ್ತಾ ಇದ್ದೀವಿ, ಹಾಗೆ ಈ ಮುಳುಗುವಂತಹ ಯೋಗ್ಯತೆಯ ಜೊತೆಗೆ ಅವಳಿಗಿರುವಂತಹ ಪಾವಿತ್ರತೆಯನ್ನ ಕಲುಷಿತ ಮಾಡದೇ ಇರಬೇಕು ಅನ್ನೋ ಒಂದು ಸಿವಿಕ್ ಸೆನ್ಸ್ ಅಂಡ್ ಕಲ್ಚರ್ ನಮ್ಮಲ್ಲಿ ಡೆವಲಪ್ ಆಗಬೇಕು. ಹಾಗೆ ಗಂಗಾ ಮಾತೆ ಅಂತಂದ್ರೆ ಯಾರು, ಯಾಕೆ ಅವಳನ್ನ ಮಾತೆ ಅಂತ ಕರಿತೀವಿ, ಅದರ ಹಿಸ್ಟ್ರಿ ಏನು, ಇವಾಗ ಏನ್ ರಿಲೆವೆಂಟ್ ಅದು. ಇವಾಗ ಇಷ್ಟೆಲ್ಲ ಕತೆ ಹೇಳ್ದೆ ಅಲ್ಲ, ಭಗೀರಥ ಅಂತೆ, 60,000 ಜನ ಪೂರ್ವಜರಂತೆ, ಶಿವ ಹಿಡ್ಕೊಂಡಂತೆ ಜಟೆಯಲ್ಲಿ, ಇದೆಲ್ಲ ಮೈಥಾಲಜಿ ಅಲ್ವಾ ಅಂತ ಅನಿಸುತ್ತೆ. ಅಂತಂದ್ರೆ ನಮ್ಮ ಪ್ರಾಕ್ಟಿಕಲ್ ಲೈಫ್ನ ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ಕೊಳ್ಬಹುದು. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನಮ್ಮ ಪುರಾಣದಲ್ಲಿ ಇರುವಂತಹ ಕಥೆಗಳಿಗೆ ಏನಿರುತ್ತೆ ಅದು ನಮಗೆ ಇವತ್ತಿನ ಕಾಲಘಟ್ಟಕ್ಕೆ ರಿಲೆವೆಂಟ್ ಅಂತ ಅನ್ಸೋದಿಲ್ಲ. ಹಂಗಾಗ ಸಾಧ್ಯ, ಸೈಂಟಿಫಿಕ್ ಪ್ರೂಫ್ ಏನು, ಅವಳು ಹಂಗೆ ಬಂದ್ಲು ಅಂತ ಏನ್ ಪ್ರೂಫ್ ಇದೆ, ಕಥೆಯಲ್ಲಿ ಯಾರೋ ಹೇಳಿದ್ರು ಅಂದ ತಕ್ಷಣ ನಾನು ಯಾಕೆ ನಂಬಬೇಕು, ಸೈಂಟಿಫಿಕ್ ಫಾರ್ಮುಲಾದಲ್ಲಿ ನೀವು ಅಪ್ಲೈ ಮಾಡಿ ತೋರಿಸಿ, ಇದು ಸೆನ್ಸ್ ಇದೆಯಾ ಇಂಥ ಮಾತಿಗೆ ಅಂತ ಹೇಳ್ತಾ ಅಂದ್ರೆ, ಸಿ ಇಟ್ ಆಲ್ವೇಸ್ ಹ್ಯಾಸ್ ಕೋಡೆಡ್ ಇನ್ಫಾರ್ಮೇಶನ್. ಎಲ್ರಿಗೂ ಆ ಕೋಡ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಜನಸಾಮಾನ್ಯರ ಮನಸ್ಥಿತಿಗೆ ಹಾಗೂ ನೆನಪಿನಲ್ಲಿ ಉಳಿಯಬಹುದಾದಂತಹ ಕಥೆಗಳ ರೂಪದಲ್ಲಿ ಹೇಳಿರ್ತಾರೆ. ಸೊ ಕೋಡೆಡ್ ಇನ್ಫಾರ್ಮೇಶನ್ ಏನ್ ಇರಬಹುದು, ಗಂಗಾ ನದಿಯ ಉತ್ಪತ್ತಿಯಿಂದ ಹಿಡಿದು ಅವಳಿಲ್ಲಿ ಹರಿಯೋವರೆಗೆ ಏನಿರಬಹುದು. ರೆಪ್ರೆಸೆಂಟೇಷನ್ ನೋಡಿ, ಭಗೀರಥ ಯಾವ ವ್ಯಕ್ತಿ ಜನರೇಷನ್ ಟು ಜನರೇಷನ್ ಆಗದ್ದೇ ಇರುವಂತಹ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ, ಅದು ಆಗೋವರೆಗೂ ಬಿಡೋದಿಲ್ಲ. ದಿಸ್ ಶೋಸ್ ಹ್ಯೂಮನ್ ಎಫರ್ಟ್. ಎಷ್ಟೋ ಸಂದರ್ಭದಲ್ಲಿ ನಾವು ಬೀಜ ಬಿತ್ತಿದ್ರು ಕೂಡ ಅದು ನಂಗೆ ಫಲ ಕೊಡಬೇಕು, ಇವತ್ತು ಕೊಡೋದಿಲ್ಲ. ಬೀಜ ಇವತ್ತು ಹಾಕಿದ್ರಿ ಅಂತಂದ್ರೆ 4-5 ವರ್ಷ ಬೇಕು. ಯಾವ ಬೀಜ ಹಾಕಿದೀರಾ, ಯಾವ ಫ್ರೂಟ್ ಬರುತ್ತೆ ಅನ್ನೋದ್ರ ಮೇಲೆ ಅಷ್ಟು ಪೇಷನ್ಸ್ ಇರಲೇಬೇಕು, ಕಾಯ್ಬೇಕು ಅಂತ. ಎಟ್ ದ ಸೇಮ್ ಟೈಮ್ ಇನ್ನೊಂದು ಗೊತ್ತಿರಬೇಕು, ಆ ಹಣ್ಣನ್ನ ನಾನು ತಿನ್ನದೇ ಹೋಗಬಹುದು, ಬಟ್ ಮುಂದಿನ ಯಾವುದೋ ಒಂದು ಜನರೇಷನ್ ಇಂದ ಅದಕ್ಕೆ ಪ್ರಯೋಜನ ಇದೆ ಅಂತಂದ್ರೆ ನಾನು ಆ ಬೀಜವನ್ನ ಹಾಕಬೇಕು. ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ನನ್ನ ಕೆಲಸ ಮಾಡಬೇಕು. ಸೊ ದಿಲೀಪ ಮಾಡಿದ್ದದೇ. ಆ ನಂತರದಲ್ಲಿ ಅದನ್ನ ಕಂಟಿನ್ಯೂ ಮಾಡಿ ಹ್ಯೂಮನ್ ಎಫರ್ಟ್ನ ಮೂಲಕ ಏನ್ ಆಗ್ಬೇಕು ಅದನ್ನ ಸಾಧಿಸಿದ್ದು ಭಗೀರಥ. ಭಗೀರಥ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಹ್ಯೂಮನ್ ಎಫರ್ಟ್. ಆ ನಂತರದಲ್ಲಿ ಗಂಗೆ ಬರೋದು ಏನಿದೆ ಅಲ್ವಾ, ಸಕ್ಸಸ್ ಅನ್ನೋದು ಬರುವಾಗ ಒಂದು ರಭಸದಲ್ಲಿ ಹಿಟ್ ಮಾಡುತ್ತೆ. ಅದು ಆ ಹಿಟ್ ಮಾಡುವಾಗ ನಿಮ್ಮ ಒಳಗಡೆ ಶಿವತತ್ವ ಇರಬೇಕು, ಆ ರಭಸವನ್ನ ತಡೆದುಕೊಳ್ಳೋ ತಾಕತ್ತಿರಬೇಕು. ಸಕ್ಸಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಸಕ್ಸಸ್ ಅನ್ನ ಹ್ಯಾಂಡಲ್ ಮಾಡೋದು ಇಂಪಾರ್ಟೆಂಟ್. ಸೊ ಆ ಒಂದು ಶಿವತತ್ವ ಇದ್ದಾಗ ಮಾತ್ರ ಸಕ್ಸಸ್ ಅನ್ನೋದನ್ನ ನಿಮ್ಗೆ ಹ್ಯಾಂಡಲ್ ಮಾಡೋ ತಾಕತ್ ಬರುತ್ತೆ. ಅಂಡ್ ಇನ್ನೊಂದು ಬ್ಯೂಟಿ ಇರೋದೇನು ಅಂತಂದ್ರೆ, ಅವಳು ಹರಿದು ಬರೋದು ಏನಿದೆ ಅಲ್ಲ, ಅವಳ ರಭಸ ಅನ್ನೋದೇನಿದೆ ಅಲ್ವಾ, ದ್ಯಾಟ್ ಈಸ್ ಅ ರಿಪ್ರೆಸೆಂಟೇಷನ್ ಆಫ್ ಶಕ್ತಿ. ಆ ಶಕ್ತಿಯನ್ನ ಯಾರು ತಡೆದುಕೊಳ್ಳಬಲ್ಲರು, ತಟಸ್ಥರಾಗಿರೋರು ಯಾರು, ಶಿವ. ಸೊ ಆ ಶಿವಶಕ್ತಿಯ ಕಾನ್ಸೆಪ್ಟ್ ಅನ್ನೋದು ಕೂಡ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್, ಅವಳು ಹರಿದು ಬಂದ ತಕ್ಷಣ ಶಕ್ತಿಯ ಫ್ಲೋ ಆಗ್ತಾ ಇರ್ಬೇಕಿದ್ರೆ ಅಥವಾ ಸಕ್ಸಸ್ನ ಫ್ಲೋ ಆಗ್ತಾ ಇರ್ಬೇಕಿದ್ರೆ ವಿನಯತೆ, ವಿಧೇಯತೆ ಅನ್ನೋದು ಇಲ್ಲ ಅಂತಂದ್ರೆ, ಜನ್ನು ಋಷಿ ಹೆಂಗೆ ನೀರನ್ನ ಕುಡಿದು ಬಿಸಾಕದಲ್ಲ, ಯಾವ ರಭಸದಲ್ಲಿ ಹರಿದು ಬರ್ತಾ ಇದ್ಲು ಗಂಗೆ, ನನ್ನನ್ನು ತಡೆಯೋರು ಯಾರಿಲ್ಲ ಅಂತ ಬರ್ತಾ ಇದ್ಲು. ಬಟ್ ಒಬ್ಬ ಋಷಿ ಹಿಡಿದು ಘಟಘಟ ಕುಡ್ದು ಹಾಕದ.
ಸಕ್ಸಸ್ನ ಜೊತೆಗೆ, ಅದರ ಹ್ಯಾಂಡ್ಲ್ ಮಾಡೋ ತಾಕತ್ನ ಜೊತೆಗೆ ಅದನ್ನ ಸಸ್ಟೈನ್ ಮಾಡುವಾಗ ರಂಪಾಟ ಬೇಡ, ರಭಸ ಬೇಡ, ನಾನು ಬಿಟ್ರಿಲ್ಲ ಅನ್ನೋ ಥರದ ಫ್ಲೋ ಬೇಡ. ಆರಾಮಾಗಿ ಅದನ್ನ ಹ್ಯಾಂಡ್ಲ್ ಮಾಡಬೇಕು. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಹೇಳ್ತೀವಲ್ವಾ, ನಾವೆಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಷ್ಟೇ ಸೈಲೆಂಟ್ ಆಗಿರ್ಬೇಕು. ಟರ್ಬುಲೆನ್ಸ್ ಇರಬಾರ್ದು. ಸ್ಟೆಬಿಲಿಟಿ ಈಸ್ ಎಟರ್ನಲ್ ಅದನ್ನ ಹೇಳುತ್ತೆ. ಆ ನಂತರದಲ್ಲಿ ಯಾವಾಗ ಜನ್ನು ಋಷಿಯ ಕಿವಿಯಿಂದ ಹೊರಗಡೆ ಬಂದು ಜಾಹ್ನವಿ ಆಗ್ತಾಳೆ ಅವಳು, ಆ ನಂತರದಲ್ಲಿ ಮಾತೆ ಆಗ್ತಾಳೆ. ಬಿಕಾಸ್ ಅವಾಗ ಅವಳಿಗೆ ಆ ಎಲ್ಲ ಸ್ಟೇಜಸ್ ಅನ್ನ ಕ್ರಾಸ್ ಆದ್ಮೇಲೆ, ಸಕ್ಸಸ್ ಅನ್ನೋದು ಎಲ್ಲ ಕ್ರಾಸ್ ಆದ್ಮೇಲೆ, ಆ ಸಕ್ಸಸ್ನ ಮೂಲಕ ಒಂದು ಸೊಸೈಟಿ ಫಾರ್ಮ್ ಆಗುತ್ತೆ. ಆ ಸಕ್ಸಸ್ನ ಮೂಲಕ ಒಂದು ಸಿವಿಲೈಸೇಷನ್ಗೆ ಹೆಲ್ಪ್ ಆಗುತ್ತೆ ಶತಮಾನಗಳವರೆಗೆ. ಅಂಡ್ ದಿಸ್ ಈಸ್ ದ ಕೋಡೆಡ್ ಇನ್ಫಾರ್ಮೇಶನ್ ಆಫ್ ಗಂಗಾ ಮಾತೆ. ಗಂಗಾ ಮಾತೆಯ ಸ್ಟೋರಿ ಅನ್ನೋದು ಏನಿದೆ, ಅದರ ಕೋಡೆಡ್ ಇನ್ಫಾರ್ಮೇಶನ್ ನಮ್ಮ ಜೀವನಕ್ಕೆ ಹೀಗೆ ಅಪ್ಲೈ ಆದ್ರೆ ನೌ ಇಟ್ ಮೇಕ್ಸ್ ಸೆನ್ಸ್ ಅಲ್ವಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.